ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಊರಿಂದ ಬಂದು ಇದು ನೆಕ್ಸ್ಟ್ ಡೇ ಅಲ್ಲ, ಅದರ ನೆಕ್ಸ್ಟ್ ಡೇ. ಇವತ್ತು ನಮ್ಮ ಮನೆಯವರ ಸಂಬಂಧಿಕರು ಅಜ್ಜಿ ಒಬ್ಬರು ತೀರು ಹೋಗಿದ್ದರು. ಇವತ್ತು ಅಲ್ಲಿಗೂ ಕೂಡ ಹೋಗಬೇಕು. ನಮ್ಮ ಮನೆಯವ್ರು ನಿನ್ನೆನೂ ರಾತ್ರಿ ಹೋಗಿ ಬಂದರು. ನಾನು ಬರ್ತೀನಿ ಅಂದೆ ನಮ್ಮ ಮನೆಯವರಿಗೆ, ಬೇಡ ಬೆಳಗ್ಗೆ ಬಾ ಅಂತ ಹೇಳಿದ್ರು. ಹಾಗಾಗಿ ನಾನು ನಿನ್ನೆ ಹೋಗಲಿಲ್ಲ. ಅವರು ಅದೇ ಬೇಗ ಕೆಲಸ ಎಲ್ಲ ಮುಗಿಸ್ಕೊ ಹೋಗಿ ಒಂದು 10 ನಿಮಿಷ ಇದ್ದು ನೀನು ಬರ್ಬೋದು, ನಾನು ಕ್ರಿಮೇಷನ್ ಎಲ್ಲ ಮುಗಿಸಿ ಬರ್ತೀನಿ ಅಂತ ಹೇಳಿದ್ರು. ಹಾಗಾಗಿ ಈಗ ಕೆಲಸನೂ ಕೂಡ ಬೇಗ ಬೇಗ ಮಾಡ್ಕೋಬೇಕು. ಚಿನ್ನಿ ಇಡ್ಲಿ ಸಾಂಬಾರು ಮತ್ತು ವಡೆ ತಿನ್ನಬೇಕು ಅಂತ ಅನಿಸಿತ್ತಂತೆ. ಹಾಗಾಗಿ ನಿನ್ನೆ ಅದನ್ನೇ ಮಾಡು ಅಂತ ಹೇಳಿದ್ಲು. ಅದಕ್ಕೆ ಎಲ್ಲ ರೆಡಿ ಮಾಡಿದ್ದೆ. ಬಸಳೆ ಸೊಪ್ಪಿನ ಸಾಂಬಾರು ಮಾಡೋಣ ಅಂತ ಬಂದು ನೋಡ್ತಾ ಇದ್ದೀನಿ. ಬಸಳೆ ಸೊಪ್ಪು ಅವತ್ತು ಎಷ್ಟು ಚೆನ್ನಾಗಿತ್ತು. ಇವತ್ತು ಬಸಳೆ ಸೊಪ್ಪು ಹೆಚ್ಚಿಗೆ ಇರಲೇ ಇಲ್ಲ. ನಾನು ಸೊಪ್ಪೆಲ್ಲ ತರಿಸ್ಕೊಳ್ಳೋದು ಕೂಡ ಮರ್ತುಬಿಟ್ಟೆ. ಆದರೂ ಅದರಲ್ಲೇ ಒಂದು ಸ್ವಲ್ಪ ಎಷ್ಟಿತ್ತು ಅಷ್ಟು ಕೊಯ್ಕೊಬಂದು ಅದರದ್ದೇ ಸಾಂಬಾರು ಮಾಡಿದೆ. ತುಂಬ ಚೆನ್ನಾಗಾಗಿತ್ತು. ಊರಿಂದ ತಂದಿರೋ ಕುಂಬಳಕಾಯಿ ಕೂಡ ಇತ್ತು. ನಾನು ಅದರಲ್ಲೇ ಮಾಡ್ಬೋದಾಗಿತ್ತೇನೋ, ನನಗೆ ತಲೆ ಅಷ್ಟು ಓಡಲಿಲ್ಲ. ನನಗೆ ಒಂದು ಆಶ್ಚರ್ಯ ಆಗಿದ್ದು ಅಂದರೆ, ನಾನು ಇಷ್ಟು ದಿನ ಆದರೂ ಶ್ರೇಯುನ ವೀಡಿಯೋಗಳು ಹಾಕ್ತಾ ಇದ್ದೀನಲ್ವ, ಜೂನಲ್ಲೇನೋ ಯಾರೂ ಕೇಳಿಲ್ಲ ಯಾಕೆ ಕೃಪಾ ಶ್ರೇಯುಗೆ ಸ್ಕೂಲ್ ಶುರು ಆಗಿಲ್ವಾ ಅಂತ. ನಾನು ಯಾವ್ದಾದ್ರು ಒಂದು ಕಮೆಂಟ್ ಬರುತ್ತೆ ನಾನು ಅಂದ್ಕೊಂಡಿದ್ದೆ, ಯಾರೂ ಕೇಳಿಲ್ಲ. ಯಾಕಂದರೆ ಎಲ್ಲರಿಗೂ ಗೊತ್ತು ನನ್ನ ವೀಡಿಯೋಗಳು ಬರೋದು ಲೇಟ್ ಆಗುತ್ತೆ ಅಂತ. ಶ್ರೇಯು ಆಲ್ರೆಡಿ ಸ್ಕೂಲ್ಗೆ ಹೋಗಿದ್ದಾನೆ, ಹಾಸ್ಟೆಲ್ಗೆ ಹೋಗಿದ್ದಾನೆ. ನನಗೆ 30ಕ್ಕೆ ಬರೋದಕ್ಕೆ ಹೇಳಿದರು. ಹಾಗಾಗಿ ನಾವು 30ಕ್ಕೆ ಅವನನ್ನು ಬಿಟ್ಟು ಬಂದಿದ್ವಿ. ಆದರೆ ಅವನು ಇಲ್ಲಿ ತನಕನೂ, ಈ ವಿಡಿಯೋ ಪೋಸ್ಟ್ ಆಗೋ ತನಕನೂ ಫೋನ್ಗಳು ಯಾವುದೂ ಬಂದಿಲ್ಲ. ನಾವು ಫೋನಿಗಾಗಿ ಕಾಯ್ತಾ ಇದ್ದೀವಿ. ಫೋನು ಯಾವುದೂ ಬಂದಿಲ್ಲ. ನಮ್ಮನೇಲಿ ಸೇವಂತಿಗೆ ಹೂವು ತುಂಬ ಚೆನ್ನಾಗಿ ಬಿಟ್ಟಿದೆ. ಒಳ್ಳೆ ಬೊಕ್ಕೆ ಥರ ಅನಿಸುತ್ತೆ ಅದನ್ನು ನೋಡಿದಾಗ. ಒಂದು 7-8 ಗಿಡ ಸೇವಂತಿಗೆ ತುಂಬ ಚೆನ್ನಾಗಾಗಿದೆ. ಮತ್ತು ಅದೇನೆಂದರೆ ಒಂದೇ ಸಲ ಬಿಡುತ್ತೆ ಎಲ್ಲ ಗಿಡಗಳು ಅಷ್ಟೇ. ಮತ್ತು ತುಂಬ ದಿನ ಬೇಡ ಇದು ಹೂ ಬಿಡೋದಕ್ಕೆ. ಬೇಗ ಒಂದು 2-3 ತಿಂಗಳಿಗೆಲ್ಲ ಗಿಡ ನೆಟ್ಟು ಹೂ ಬಂದುಬಿಡುತ್ತೆ. ಈ ಸಲ ಅದೇ ಒಂದು 25-30 ಗಿಡ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಮನೆಯವ್ರಿಗೆ ಅದೇ ಹೇಳ್ತಾ ಇದ್ದೀನಿ, ಪಾಟ್ ತಂದು ಕೊಡಿ, ಎಲ್ಲ ಬರೀ ಅದೇ ಗಿಡಗಳನ್ನ ಮಾಡ್ತೀನಿ ಅಂತ ಹೇಳಿ. ನನಗೆ ಯಾಕೋ ಈಗ ಸೇವಂತಿಗೆ ಗಿಡದ ಮೇಲೆ ಹುಚ್ಚು ಬಂದುಬಿಟ್ಟಿದೆ. ಯಾಕಂದ್ರೆ ಅಷ್ಟು ಚೆನ್ನಾಗಿ ಬಿಟ್ಟಿದ್ದಾವೆ ಹೂವು. ಮತ್ತು ತುಂಬ ದಿನ ಇರುತ್ತೆ. ಅಂದರೆ ಅದು ವರ್ಷ ಪೂರ್ತಿ ಇರಲ್ಲ ಹೂವು, ಆದರೆ ಬಿಟ್ಟಾಗ ಒಂದು ತಿಂಗಳ ತನಕ ಚೆನ್ನಾಗಿ ಕಾಣುತ್ತೆ. ಒಳ್ಳೆ ಬೊಕ್ಕೆ ಥರ ನೋಡಿದಾಗ ಹಂಗೆ ಅನಿಸುತ್ತೆ. ನಮ್ಮ ಅಮ್ಮ ನನಗೆ ಎಲ್ಲಾದರೂ ಆರೈಕೆ ಮಾಡಿದರೆ ಇನ್ನೂ ಚೆನ್ನಾಗಾಗ್ತಿತ್ತೇನೋ. ನಾನು ವಿಡಿಯೋ ಹಾಕಿದ್ದೆ ಅಲ್ಲ ಮೊನ್ನೆ, ಅಮ್ಮನ ಹೆಸರು ಕೇಳ್ತಾಯಿದ್ರು ತುಂಬ ಜನ. ಅಮ್ಮನ ಹತ್ರ ಮಾತಾಡಿಸಿ ಅಂತ ಇದ್ದರು. ಅವರು ಕ್ಯಾಮ್ರಾ ಮುಂದೆಲ್ಲ ಬರೋಕ್ಕೆ ಅಷ್ಟು ಇಷ್ಟಪಡಲ್ಲ. ಹಾಗಾಗಿ ನಾನು ತೋರ್ಸೋಕ್ಕೂ ಹೋಗಲ್ಲ. ಯಾಕಂದರೆ ಅದು ಅವರವರ ಇಷ್ಟ, ಯಾರಿಗೂ ನಾವು ಬಲವಂತನ ಮಾಡಬಾರ್ದು. ನಮ್ಮ ಅಮ್ಮನ ಹೆಸರು ಬಂದು ಪುಷ್ಪ ಅಂತ ಹೇಳಿ. ಅವ್ರಿಗೆ ಅದಕ್ಕೆ ಹೂವಿನ ಗಿಡ ಅಂದರೆ ಅಷ್ಟು ಇಷ್ಟನೋ ಏನೋ ನನಗೂ ಗೊತ್ತಿಲ್ಲ. ಆದರೆ ನಮ್ಮಮ್ಮ ಎಡಗೈಯಲ್ಲಿ ಹೂವಿನ ಗಿಡ ಹಾಕಿದ್ರೂ ಅಷ್ಟು ಚೆನ್ನಾಗಿ ಬರುತ್ತೆ. ತುಂಬ ಚೆನ್ನಾಗಾಗುತ್ತೆ ಗಿಡಗಳು. ನಾನು ಊರಿಗೆ ಬಂದ ತಕ್ಷಣ ನಮ್ಮಮ್ಮ ಫಸ್ಟ್ ಹೇಳೋದೇ ಅದು, ಗಿಡಗಳು ಎಷ್ಟು ಚೆನ್ನಾಗಾಗಿದ್ದಾವೆ ಗೊತ್ತಾ ಅಂತ. ನಾ ಬಂದು ಒಂದು 2-3 ದಿನಕ್ಕೆ ಹೆಂಗಮ್ಮ ಗಿಡ ಚೆನ್ನಾಗಿ ಆಗ್ತವೆ ಅಂತಲೂ ಅಂತೀನಿ ನಾನು. ಹಾಗೆ ನಿನ್ನೆ ಇಡ್ಲಿಗೂ ಕೂಡ ಎಲ್ಲ ರುಬ್ಬಿ ಇಟ್ಟಿದ್ದೆ. ಕಾಯಿ ತುರಿ ಕೂಡ ಇರಲಿಲ್ಲ. ನಮ್ಮ ಮನೆಯವ್ರು ಹೋಗಬೇಕಿದ್ರೆ ಕಾಯಿ ಸುಲಿದು ಒಡೆದು ಕೊಟ್ಟಿದ್ದರು. ಈಗ ಅದನ್ನು ಕೂಡ ತುರಿಬೇಕು. ನೋಡಿ ಎಷ್ಟು ಬೇಗ ಜಟ್ಪಟ್ ಅಂತ ಕಾಯಿ ತುರ್ಕೊಬಂದೆ. ತೋರಿಸಿದಷ್ಟು ಬೇಗ ಅಂತೂ ಆಗಿಲ್ಲ, ಸ್ವಲ್ಪ ಟೈಮು ತೊಗೊಂಡೆ. ಹಾಗೆ ಈ ಕಡೆ ಸಾಂಬಾರಿಗೂ ಕೂಡ ಹುರ್ಕೊಂಡು ಮಾಡ್ತಾಯಿದ್ದೀನಿ. ಮುಂಚೆ ಒಂಥರ ಮಾಡ್ತಾಯಿದ್ದೆ, ಇವಾಗ ಈ ಥರ ಮಾಡ್ತೀನಿ. ಯಾಕಂದರೆ ಇದು ತುಂಬ ಸಾಂಬಾರು ಬೇಕಾಗುತ್ತೆ. ಹಾಗಾಗಿ ನಾನು ಈ ಥರ ಹುರಿದು ಮಾಡಿದ್ರೆ ಸಾಂಬಾರು ಜಾಸ್ತಿ ಆಗುತ್ತೆ. ನಾನು ಫಸ್ಟು ಬೇಳೆ ಟೊಮೆಟೊ ಬೇಯಿಸ್ಕೊಂಡು ಅದೇನೋ ಬೇರೆ ಥರ ಮಾಡ್ತಾಯಿದ್ದೆ ಅಲ್ಲ, ಅದೇ ಒಂದೊಂದು ಸಲ ಒಂದೊಂದು ಥರ ಮಾಡ್ತೀನಿ. ನಮ್ಮ ಮಕ್ಕಳಿಗೆ ಏನಂದರೆ ನಾನು ಈ ಥರ ಬಸಳೆ ಸೊಪ್ಪಿನ ಸಾಂಬಾರು ಮಾಡಿದರೆ ಇಷ್ಟ ಆಗುತ್ತೆ. ಶ್ರೇಯುಗಂತೂ ತುಂಬಾ ಇಷ್ಟ. ಅವ್ನು ಹೇಳ್ತಾನೆ, ಬೆಳಗ್ಗೆಗಿಂತನೂ ಸಂಜೆಗೆ ತುಂಬ ಚೆನ್ನಾಗಾಗುತ್ತೆ ಮಮ್ಮಿ ಅಂತಾನೆ. ಹಾಗಾಗಿ ಸ್ವಲ್ಪ ಸಾಂಬಾರನ್ನ ನಾನು ಜಾಸ್ತಿ ಮಾಡಿದ್ದೆ, ಬೇಳೆ ಜಾಸ್ತಿ ಹಾಕಿ. ಹಾಗೆ ನಾನು ಒಂದು ಹಂತದ ಕೆಲಸ ಎಲ್ಲ ಆಯ್ತಲ್ವ, ಟೀ ಕುಡಿಯೋಣ ಅಂತ ಹೇಳಿ ಈಗ ಟೀನು ಕೂಡ ಮಾಡ್ಕೊತಾ ಇದ್ದೀನಿ.
ಅಲ್ಲ ಒಂದು ಸ್ವಲ್ಪ ಬ್ಯಾಕ್ ಟು ಬ್ಯಾಕ್ ಊರಿಗೆ ಹೋಗಿದ್ದಲ್ಲ, ಹಾಗಾಗಿ ಊರಿನ ಹಾಲೇ ತುಂಬ ದಿನ ಇರ್ತಾಯಿತ್ತು. ನಮ್ಮನೆಯವ್ರು ಬೆಳಗ್ಗೆ ಟೀ ಕುಡಿದ್ರೆ ಮುಗೀತು, ನಾನು ಬೆಳಗ್ಗೆ ಟೀ ಕುಡಿದ್ರೆ ಮುಗೀತು. ಹಾಗಾಗಿ ಹಾಲು ನಾನು ಏನು ಮಾಡ್ತಾಯಿದ್ದೆ ಅಂದರೆ ಫ್ರೀಝರಲ್ಲಿ ಇಟ್ಕೊಂಡು ಯೂಸ್ ಮಾಡ್ತಾಯಿದ್ದೆ. ತುಂಬ ದಿನ ಬಂತು ಹಾಲು. ಏನೋ ನಂಗೆ ಆ ಊರಿನ ಹಾಲಲ್ಲಿ ಟೀ ಕುಡಿಯೋಕ್ಕೆ ಒಂಥರ ಮಜಾ ಅಂತ ಅನಿಸುತ್ತೆ. ಹಾಗೆ ನಂದು ಟೀನು ಕೂಡ ಕುಡ್ದಾಯಿತು. ಚಿನ್ನಿನೂ ಎಬ್ಸು ಅಂತ ಹೇಳಿದ್ಲು ಬೇಗನೆ. ಅದೇ ಅವಳನ್ನು ಕೂಡ ಎಬ್ಬಿಸ್ಬೇಕು ಈಗ. ಮತ್ತು ಶ್ರೇಯುದು ಪ್ಯಾಕಿಂಗ್ ಕೂಡ ಮಾಡಬೇಕು. ಶ್ರೇಯು ನಾಳೆನೇ ಹೋಗೋದು. ಇನ್ನೂ ಪ್ಯಾಕಿಂಗ್ ಆಗಿದೆ, ಶ್ರೇಯುನೇ ಮಾಡ್ಕೊಂಡಿದ್ದಾನೆ. ಯಾಕೋ ಗೊತ್ತಿಲ್ಲ, ಈ ಸಲ ನಾನು ಪ್ಯಾಕಿಂಗಿಗೆ ಅಂತ ಹೋಗಲೇ ಇಲ್ಲ. ಲಾಸ್ಟ್ ಮೂಮೆಂಟಲ್ಲಿ ನಾನು ಒಂದು ಸಲ ಹಾಗೆ ಚೆಕ್ ಮಾಡಿದೆ ಅಷ್ಟೇ. ಪಾಪ ಎಲ್ಲ ಅವನೇ ಪ್ಯಾಕಿಂಗ್ ಮಾಡ್ಕೊಂಡಿದ್ದ. ಆದರೆ ನಾನು ಬಂದ ತಕ್ಷಣ ಅವನ ಬಟ್ಟೆಗಳೆಲ್ಲ ವಾಶ್ ಮಾಡಿ ಒಂದು ಸಲ ಎಲ್ಲ ಒಂದು ಸೂಟ್ಕೇಸ್ನ ತುಂಬಿ ಇಟ್ಟಿದ್ದೆ. ಅಂದರೆ ಯೂನಿಫಾರ್ಮ್ ಆಗಿರ್ಬೋದು, ಕೆಲವೊಂದು ಅವನಿಗೆ ಬೇಕಾಗಿರೋದು ಬೆಡ್ಶೀಟು ಆ ಥರದ್ದೆಲ್ಲ ತುಂಬಿದ್ದೆ. ಇನ್ನೇನು ಅವನಿಗೆ ಎಷ್ಟು ಬೇಕೋ ಅಷ್ಟು ಕಲರ್ ಡ್ರೆಸ್ ಒಂದು ಅವನು ಸೆಲೆಕ್ಷನ್ ಮಾಡ್ಕೊಂಡ್ಲಿ ಅನ್ನೋದನ್ನು ಒಂದು ಬಿಟ್ಟಿದ್ದೆ ಅಷ್ಟೇ. ಯಾಕೋ ನಂಗೆ ಗೊತ್ತಿಲ್ಲ, ಈ ಸಲ ನನಗೆ ಪ್ಯಾಕಿಂಗ್ ಮಾಡೋಕ್ಕೆ ಹೋಗೋಕ್ಕೆ ಮನಸ್ಸಾಗ್ತಿರ್ಲಿಲ್ಲ. ಅವನು ಅಷ್ಟೇ, ಪ್ಯಾಕಿಂಗ್ ಮಾಡ್ಕೊಳ್ಳೋ ಅಂದರೆ ನಾಳೆ ಮಾಡ್ಕೊತೀನಿ ಮಮ್ಮಿ, ಮಧ್ಯಾಹ್ನ ಮಾಡ್ಕೊತೀನಿ ಮಮ್ಮಿ ಅಂತಿದ್ದ. ಪಾಪ ಅವನಿಗೆ ನಾವು 30ಕ್ಕೆ ಶನಿವಾರ ಆಗಿತ್ತು, ನೆಕ್ಸ್ಟ್ ಡೇ ಭಾನುವಾರ ಇತ್ತು. ಅವನು ಅಂದ ಡ್ಯಾಡಿ ನಾಳೆ ಹೋಗ್ಲಾ ಅಂತಲೂ ಅಂದ. ಸ್ಕೂಲಿಂದ ಒಂದು ಡೇಟ್ ಫಿಕ್ಸ್ ಮಾಡಿದ್ಮೇಲೆ ನಾವು ಹಾಗೆಲ್ಲ ಮಾಡಬಾರ್ದು ಅಂತ ಹೇಳಿದ್ವಿ. ಯಾಕಂದರೆ ತುಂಬ ಜನ ಹಾಗೆ ಮಾಡ್ತಾರೆ. ಹೋದಾಗ ಮತ್ತೆ ಅಲ್ಲಿ ವಾರ್ಡನ್ ಬೈತಾರೆ. ಅದ್ರ ಬೈಸ್ಕೊಳ್ಳೋದಕ್ಕಿಂತ ಶ್ರೇಯು ಸುಮ್ಮನೆ ಹೋಗಿಬಿಡೋ ಮಗನೇ ಅಂತ ಅಂದ್ವಿ. ಮತ್ತು ಶನಿವಾರ ಹೋದರೆ ಭಾನುವಾರ ಒಂದಿನ ಅವರಿಗೂ ಅಡ್ಜಸ್ಟ್ ಆಗೋಕ್ಕಾಗುತ್ತೆ. ಯೂನಿಫಾರ್ಮ್ಗಳೆಲ್ಲ ಸರಿ ಮಾಡ್ಕೊಳ್ಳೋದು, ಮತ್ತು ಬ್ಯಾಗ್ಗಳು, ಆಮೇಲೆ ಬುಕ್ಗಳನ್ನ ಕೂಡ ಈ ಸಲ ಒಂದು ಅಲ್ಲೇ ಇಟ್ಕೊಂಡಿದ್ರು. CBSE ಇದೇನೋ ಬುಕ್ಕು ಬದಲಾಗುತ್ತೆ ಅಂತ ಹೇಳಿದ್ರಂತೆ. ಅದೇ ಮತ್ತು ಎಲ್ಲದೂ ಸರಿ ಆಗುತ್ತೆ, ಬೇಡ ಹೋಗು ಅಂತ ಹೇಳಿದ್ವಿ. ಆಮೇಲೆ ಪಾಪ ಅವನು ಏನು ರಗಳೆ ಮಾಡಲಿಲ್ಲ. ಆದರೆ ಗೊತ್ತಲ್ವ ಪಾಪ, ಹೋಗೋ ದಿನ ಬಂದ ತಕ್ಷಣ ಸ್ವಲ್ಪ ಬೇಜಾರು ಮಾಡ್ತಾ ಇದ್ದ. ನಾವು ತುಂಬ ಪ್ಯಾಂಪರ್ ಮಾಡ್ತೀವಲ್ಲ, ಅದಕ್ಕೆ ನನಗೆ ಯಾರೊಬ್ಬರು ಕಮೆಂಟಲ್ಲಿ ಹಾಕಿದ್ರು, ಆ ಥರ ಮಾಡಿ ಮಗನ ಹಾಳು ಮಾಡ್ತೀರಾ ಅಂತ. ನಿಮಗೇನು ಗೊತ್ತು ಮಕ್ಕಳ ಬಗ್ಗೆ? ಮಕ್ಕಳು ಮತ್ತೆ ಸಣ್ಣವ್ರು ಆಗಲ್ಲ, ದೊಡ್ಡವ್ರು ಆಗ್ತಾ ಹೋಗ್ತಾರೆ ಹೊರತು ಸಣ್ಣವ್ರು ಆಗಲ್ಲ. ಆ ವಯಸ್ಸಲ್ಲಿ ನಾವು ಏನು ಮಾಡಬೇಕೋ ಅದನ್ನು ಆ ವಯಸ್ಸಲ್ಲಿ ಮಾಡಬೇಕು. ಆಮೇಲೆ ಅಯ್ಯೋ ನಾವು ಮಾಡಿಲ್ಲ ಅನ್ನೋದಕ್ಕಿಂತನೂ ಮಾಡೋದು ಒಳ್ಳೆಯದು ಅಂತ. ಹಾಗೆ ಮಧ್ಯಾಹ್ನಕ್ಕೆ ನಾನು ಸ್ವಲ್ಪ ಬಿಸಿಬೇಳೆ ಬಾತಿಗೆ ಚಿನ್ನಿಗೆ ತರಕಾರಿ ಎಲ್ಲ ಹೆಚ್ಚಿಕೊಡು ಅಂತ ಹೇಳಿದ್ದೆ. ಹಾಗಾಗಿ ಅವಳು ತರಕಾರಿ ಎಲ್ಲ ಹೆಚ್ಚಿ ಇಟ್ಟಿದ್ಲು. ಬಿಸಿಬೇಳೆ ಬಾತ್ ಪುಡಿ ಕೂಡ ಇರಲಿಲ್ಲ. ಆಮೇಲೆ ಶ್ರೇಯುಗೆ ತೊಗೊಬ್ಬ ಅಂತ ಹೇಳಿದೆ, ಅವನು ಕೂಡ ಹೋಗಿ ತೊಗೊಂಡು ಬಂದ. ಆಮೇಲೆ ನಾನು ಚಟ್ನಿಗೆ ಒಗ್ಗರಣೆನ ಹಾಕಿರಲಿಲ್ಲ. ಚಿನ್ನಿ ಚಟ್ನಿಗೆ ಒಗ್ಗರಣೆ ಹಾಕ್ಕೊತೀನಿ ಅಂತ ಹಾಕ್ಕೊತಾ ಇದ್ಲು. ಸಾಂಬಾರು ತುಂಬಾ ಚೆನ್ನಾಗಾಗಿತ್ತು ಇವತ್ತು. ತುಂಬ ಬೇಳೆ ಹಾಕಿ ತುಂಬ ಚೆನ್ನಾಗಾಗಿತ್ತು. ಒಂದೊಂದು ಸಲ ಹಾಗೆ ಅಲ್ವಾ, ನಾನು ಚೆನ್ನಾಗಿ ಮಾಡಬೇಕು ಅಂದಾಗ ಚೆನ್ನಾಗಾಗಲ್ಲ. ಇವತ್ತು ಒಟ್ಟು ಮಾಡಿದ್ದೆ ಚೆನ್ನಾಗಾಗಿತ್ತು. ನನಗೂ ಇವತ್ತು ತುಂಬ ಗಡಿ ಬಿಡಿಲಿ ಕೆಲಸ ಮಾಡ್ಕೊತಾ ಇದ್ದೆ. ಆಮೇಲೆ ಚಿನ್ನಿ ಸುಮಾರೆಲ್ಲ ಹೆಲ್ಪ್ ಮಾಡಿದ್ಲು. ಇಡ್ಲಿ ಮಾಡಿದಾಗ ಗೊತ್ತಲ್ವ ತುಂಬ ಪಾತ್ರೆಗಳಾಗ್ಬಿಡುತ್ತೆ. ಪಾಪ ನಾನು ಅಲ್ಲಿಗೆ ಹೋಗದೆ ಅಲ್ಲ, ಅವಳು ಇಷ್ಟು ಪಾತ್ರೆಗಳನ್ನೆಲ್ಲ ತೊಳೆದು ಎಲ್ಲ ಮಾಡಿ ಇಟ್ಟಿದ್ಲು. ನಾನು ಬೆಳಗ್ಗೆ ಬೇಗನೆ ನೆಲ ಒರೆಸ್ಕೊಂಡ್ಬಿಟ್ಟಿದ್ದೆ. ಆಮೇಲೆ ನನಗೆ ಒಂಥರ ಸಮಾಧಾನನೇ ಆಗ್ತಿರ್ಲಿಲ್ಲ. ಸ್ನಾನ ಎಲ್ಲ ಅಲ್ಲಿ ಹೋಗಿ ನೋಡಿಕೊಂಡೆಲ್ಲ ಬಂದಾದಮೇಲೆ ಮತ್ತೆ ಒಂದು ಸಲ ನಾನು ಹಾಗೆ ನೆಲನ ಒರೆಸ್ಕೊಂಡೆ. ನನಗೆ ಅಡುಗೆ ಮನೆ ಹೆಂಗಂದರೆ, ಅಡುಗೆ ಮನೆ ಕ್ಲೀನ್ ಮಾಡಿದ್ಮೇಲೆ ಜಾಸ್ತಿ ಅಡುಗೆಗಳನ್ನ ಮಾಡಬಾರ್ದು. ಆದರೆ ಇವತ್ತು ನನಗೆ ಹಾಗಾಗಲೇ ಇಲ್ಲ. ಅದಾದಮೇಲೆ ಇದೆಲ್ಲ ಅಡುಗೆಗಳನ್ನ ಮಾಡ್ತಾಯಿದ್ದೀನಿ. ಆದ್ರೂ ನಾನು ಎಲ್ಲೂ ನೀರು ಚೆಲ್ಲಬಾರ್ದು ಅಂತ ಒಂದು ಬಟ್ಟೆ ಇಟ್ಟು ಎಲ್ಲ ಮಾಡಿಕೊಂಡೆ. ಆದರೂ ಒಂಥರ ಮನಸ್ಸಿಗೆ ಸಮಾಧಾನ ಅಂತ ಅನ್ನಿಸ್ತಿರ್ಲಿಲ್ಲ. ಶ್ರೇಯುನ ಎಬ್ಬಿಸ್ಲಿಲ್ಲ, ಅವನು ಸ್ವಲ್ಪ ಲೇಟಾಗೆ ಹೇಳಲಿ ಅಂತ. ಅವನಿಗೆ ಟ್ಯೂಷನು ಏನೂ ಇರಲಿಲ್ಲಲ್ಲ, ಹಾಗಾಗಿ ತಿಂಡಿ ಎಲ್ಲ ಫುಲ್ಲು ರೆಡಿ ಆದಮೇಲೆ ಎಬ್ಸೋಣ ಅಂತ ಅಂದ್ಕೊಂಡು ಎಬ್ಬಿಸ್ಲಿಲ್ಲ ಅವನನ್ನು. ಹಾಗೆ ಈ ಕಡೆ ಒಡಕ್ಕೆ ಕೂಡ ಎಣ್ಣೆ ಇಟ್ಟಿದ್ದೆ, ಆದರೆ ಅದು ಎಣ್ಣೆ ಕಾದೇ ಇರಲಿಲ್ಲ. ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ವಡನ ಬಿಟ್ಟೆ. ಇವತ್ತು ವಡ ಹಿಟ್ಟು ತುಂಬ ಚೆನ್ನಾಗಾಗಿತ್ತು, ಅಂದರೆ ಗಟ್ಟಿ ಬಂದಿತ್ತು. ಅದೇನು ಗೊತ್ತಾ, ನಾನೊಂದು ಸ್ವಲ್ಪ ಮಾತ್ರ ವಡಕ್ಕೆ ಉದ್ದಿನಬೇಳೆ ನೆನೆಸಿರ್ತೀನಲ್ವ, ಅದು ಮಿಕ್ಸಿ ಮಾಡಿದಾಗ ಅದು ಮಿಕ್ಸಿ ಜಾರಿಗೆ ಸಾಕಾಗೋದೇ ಇಲ್ಲ. ಹಾಗಾಗಿ ಅದು ಸ್ವಲ್ಪ ನೀರು ಹಾಕಿದ ತಕ್ಷಣ ತೆಳುವಾಗ್ತಾಯಿತ್ತು. ಇವತ್ತು ಸ್ವಲ್ಪ ಜಾಸ್ತಿ ಮಾಡಿದ್ದೆ ಅಲ್ಲ, ತುಂಬ ಚೆನ್ನಾಗಿ ಬಂದಿತ್ತು ವಡ ಮಾತ್ರ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು. ಮತ್ತು ನಾವು ಅಲ್ಲಿಗೆ ಹೋಗಬೇಕಾಗಿತ್ತಲ್ಲ, ಹಾಗಾಗಿ ಸ್ನಾನ ಏನು ಮಾಡೋದು ಬೇಡ ಅಲ್ಲ, ಬಂದು ನಾನು ಸ್ನಾನ ಮಾಡಿದೆ. ನಮ್ಮನೆಯವರು ಸ್ನಾನ ಮಾಡಿ ಶ್ರೇಯುಗೆಲ್ಲ ಕೊಡ್ಸೋದೆಲ್ಲ ಇತ್ತು. ಅಂದರೆ ಪೇಸ್ಟು, ಬ್ರಷ್ಷು ಆ ಥರದ್ದೆಲ್ಲ ಸುಮಾರು ಕೊಡ್ಸೋದಿತ್ತು. ಅದನ್ನೆಲ್ಲ ಲೀಸ್ಟ್ ಮಾಡಿ ಇಟ್ಕೊಂಡು ಸುಮಾರು ದಿನ ಆಗಿತ್ತು. ಮಧ್ಯ ನಾನು ಊರಿಗೆ ಹೋದೆ, ಆಮೇಲೆ ಏನೇನೋ ಕೆಲಸಗಳಾಯಿತು. ಯಾವಾಗಲೂ ಅಷ್ಟೇ ನಮ್ಮ ಮನೇಲಿ ಲಾಸ್ಟ್ ಮೂಮೆಂಟಲ್ಲೇ ಎಲ್ಲ ವಸ್ತುಗಳನ್ನೂ ಜೋಡಿಸೋದು. ನಾನಂತೂ ಈ ಸಲ ನಿಜ ಹೇಳ್ತೀನಿ, ಸ್ವಲ್ಪನೂ ತಲೆ ಕೆಡ್ಸ್ಕೊಂಡಿರಲಿಲ್ಲ.
ಯಾಕೋ ಏನೋ ಗೊತ್ತಿಲ್ಲ, ಯಾಕಂದರೆ ನಾನು ತುಂಬ ಯೋಚನೆ ಮಾಡಿ ತಲೆ ಕೆಡಿಸ್ಕೊಂಡ್ರೆ ಅದು ಆಗೋ ಟೈಮಿಗೆ ಆಗುತ್ತೆ. ಹಾಗಾಗಿ ನಾನು ಕೆಡಿಸ್ಕೊಬಾರ್ದು ಅಂತ ಹೇಳಿ ನಾನು ಈ ಸಲ ಏನೂ ಕೆಡಿಸ್ಕೊಂಡಿರಲಿಲ್ಲ. ಆದರೆ ಎಲ್ಲದೂ ಎಷ್ಟು ಕರೆಕ್ಟಾಗಿ ಆಗಿತ್ತು ಗೊತ್ತಾ. ಹೋದ ಸಲ ನಾನು ಟೆನ್ಷನ್ ಮಾಡಿಕೊಂಡು ಅದೆಲ್ಲಿ ಇದೆಯಲ್ಲಿ ಎಲ್ಲ ಹುಡುಕಿ ಎಲ್ಲ ಮಾಡಿದ್ರೂ ಎಷ್ಟೊಂದು ಐಟಮ್ಗಳ ಬಿಟ್ಟು ಹೋಗಿದ್ವಿ, ಬಕೆಟೇ ಬಿಟ್ಟು ಹೋಗಿಬಿಟ್ಟಿದ್ವಿ. ಈ ಸಲ ನಾನು ಏನೂ ತಲೆ ಕೆಡಿಸ್ಕೊಂಡಿರಲಿಲ್ಲಲ್ಲ, ಹಾಗಾಗಿ ಎಲ್ಲದೂ ಆ ಟೈಮಿಗೆ ಅದದು ಕರೆಕ್ಟಾಗಿ ಆಯಿತು. ಆಮೇಲೆ ಅನ್ನಿಸ್ತು ತುಂಬ ಟೆನ್ಷನ್ ಮಾಡಿಕೊಂಡ್ರೆ ಯಾವುದು ಕೆಲಸ ಆಗಲ್ಲ, ಆಗ ಕೆಲಸನೂ ಆಗಲ್ಲ ಅನ್ನೋದು ನನಗೆ ಅವತ್ತು ಅರಿವಾಯಿತು. ಹಾಗೆ ಶ್ರೇಯದು ತಿಂಡಿ ಆಯಿತು, ಚಿನ್ನಿದು ಆಯಿತು. ಇವಾಗ ನಾನು ಕೂಡ ತಿಂಡಿ ತಿಂತಾಯಿದ್ದೀನಿ. ನಮ್ಮ ಶ್ರೇಯು ಏನು ಗೊತ್ತಾ, ಹೋಟೆಲ್ಗೆ ಹೋದರೆ ವಡೆ ತಿನ್ನೋದೇ ಇಲ್ಲ. ಅವನಿಗೆ ನಾನು ಮಾಡಿರೋ ವಡೆ ಇಷ್ಟ ಅಂತ, ಅದು ಏನೋ ಗೊತ್ತಿಲ್ಲ. ಇಡ್ಲಿನೂ ಸಖತ್ತಾಗಿತ್ತು. ನಾನು ಅದಕ್ಕೆ ಸ್ವಲ್ಪ ಸಾಬುದಾನ ಹಾಕಿದ್ದೆ, ಹಾಗಾಗಿ ತುಂಬ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಎಲ್ಲರದ್ದು ತಿಂಡಿ ಆದಮೇಲೆ ಕೊನೆ ತಿಂಡಿ ನಂದೇನೆ. ತಿಂಡಿ ಅಡುಗೆ ಮಾಡೋಳೆ ನಾನು, ಆದರೆ ಯಾವಾಗಲೂ ನಾನೇ ಲಾಸ್ಟಿಗೆ ಆಗುತ್ತೆ. ಯಾಕಂದರೆ ಪಾಪ ಎಲ್ಲರಿಗೂ ಬಿಸಿದು ಕೊಟ್ಟು ಆ ನಂತರ ನಾನು ಕೂತ್ಕೊಂಡೆ ತಿಂಡಿಗೆ. ಚಿನ್ನಿ ಇದ್ಲಲ್ಲ, ಹಾಗಾಗಿ ನಾನು ಯಾವುದೇ ಕೆಲಸಗಳನ್ನೂ ಅಷ್ಟೊಂದು ತಲೆ ಬಿಸಿ ಮಾಡ್ಕೊಂಡು ಮಾಡೋಕ್ಕೆ ಹೋಗಿರಲಿಲ್ಲ. ಮೇಲ್ಗಡೆ ಎಲ್ಲ ಕ್ಲೀನ್ ಮಾಡಿ ಮಷಿನ್ ಹಾಕ್ತೀನಿ ಅಂತ ಹೇಳಿದ್ಲು. ಮತ್ತು ಶ್ರೇಯದು ಚಿನ್ನಿ ರೂಮಲ್ಲಿ ಇಡೀ ಬಟ್ಟೆಗಳನ್ನ ಹಾಕಿದ್ದ ಅವನು. ತನಗೆ ಯಾವ್ಯಾವ್ದು ಬೇಕೋ ಅದನ್ನು ತೆಗೆದು ಹಳೇದೆಲ್ಲ ಹಾಗೇ ಇಟ್ಟಿದ್ದ. ಅದೆಲ್ಲದನ್ನು ನಾನು ಅವನು ಹಾಸ್ಟೆಲಿಗೆ ಹೋದ್ಮೇಲೆ ಅವನಿಗೆ ಯಾವ್ದು ಬೇಕೋ ಅದನ್ನು ಮಾತ್ರ ಇಡ್ತೀನಿ, ಉಳಿದಿದ್ದೆಲ್ಲ ಬೇರೆಯವರಿಗೆ ಕೊಡೋಣ ಅಂತ ಇದ್ದೀನಿ. ನೀರು ಹುಷಾರು. ಮತ್ತು ಬೆಳಗ್ಗೆ ಪಂಪ್ ಕೂಡ ಆನ್ ಮಾಡಿರಲಿಲ್ಲ, ಗಡಿ ಬಿಡಿಲಿ. ಇಲ್ಲ ನಮ್ಮ ಮನೆಯವರು ಆನ್ ಮಾಡಿರ್ತಾರೆ, ಇಲ್ಲ ನಾನು ಆನ್ ಮಾಡ್ತೀನಿ. ಆದರೆ ಇವತ್ತಿಬ್ಬರು ಮಾಡಿರಲಿಲ್ಲ, ಹಾಗಾಗಿ ಶ್ರೇಯುಗೆ ಪಂಪ್ ಆನ್ ಮಾಡಿದ್ದೀನಿ, ನೋಡ್ತಾ ಇರು ಅಂತ ಹೇಳಿದ್ರು. ಅವನು ಅದನ್ನು ನೋಡ್ತಾ ಇದ್ದ. ಚಿನ್ನಿ ಪಾತ್ರೆ ತೊಳಿತಾ ಇದ್ಲು. ನಿಂಗೆ ಎಷ್ಟಾಗುತ್ತೆ ಅಷ್ಟು ಪಾತ್ರೆ ತೊಳಿ, ಉಳಿದಿರೋದನ್ನು ನಾನು ಬಂದವಳು ಸ್ನಾನ ಎಲ್ಲ ಮುಗಿಸ್ಕೊಂಡು ಪಾತ್ರೆ ತೊಳಿತೀನಿ ಅಂತ ಹೇಳಿದೆ. ಆಮೇಲೆ ನನ್ನ ಚಿನ್ನಿ ಪಾಪ ಎಲ್ಲ ಕೆಲಸ ಮಾಡಿ ಇಟ್ಟಿದ್ಲು. ನಾನು ಸ್ನಾನ ಎಲ್ಲ ಮುಗಿಸಿ ಒಂದು ಸಲ ನೆಲ ಎಲ್ಲ ಒರೆಸಿ ಆಮೇಲೆ ಇಬ್ಬರಿಗೂ ಮಿಲ್ಕ್ ಶೇಕ್ನ ಮಾಡಿ ಕೊಟ್ಟೆ. ಊರಿಂದ ತಂದಿರೋ ಹಣ್ಣುಗಳೆಲ್ಲ ಇತ್ತಲ್ಲ, ಅದನ್ನೆಲ್ಲ ಚಿನ್ನೇನು ಹೊರಡ್ತಾ ಇದ್ದಾಳೆ, ಹಾಗಾಗಿ ಅದನ್ನೆಲ್ಲ ಪ್ಯಾಕ್ ಮಾಡ್ಕೊ ಅಂತ ಹೇಳಿದೆ. ಆನಂತರ ನಾನು ಬಿಸಿಬೇಳೆ ಬಾತನ್ನು ಕೂಡ ಮಾಡಿದೆ. ಶ್ರೇಯು ಬಿಸಿಬೇಳೆ ಬಾತ್ ಪುಡಿನೂ ತಂದು ಕೊಟ್ಟ. ಬಿಸಿಬೇಳೆ ಬಾತನ್ನು ಮಾಡಿದೆ. ಅವತ್ತೊಂದಿನ ಬಿಸಿಬೇಳೆ ಬಾತ್ ಪುಡಿ ತಂದಿದ್ದ, ಅದೊಂಥರ ಚೆನ್ನಾಗಿತ್ತು. ಅಂದರೆ MTR ಅವ್ರದ್ದೇ. ಈ ಸಲ ಸ್ವಲ್ಪ ಕಲ್ಲರು ಡಿಮ್ ಇತ್ತು, ಯಾಕೋ ಏನೋ ಗೊತ್ತಿಲ್ಲ. ನಾನು ಅದು ಡೇಟ್, ಎಕ್ಸ್ಪೈರಿ ಡೇಟ್ ಅದು ಇದು ಏನೋ ನೋಡಿರಲಿಲ್ಲ, ಹಾಗೆ ಹಾಕಿ ಮಾಡಿದ್ದೆ. ಆದರೆ ಚೆನ್ನಾಗಾಗಿತ್ತು ಅಂತ ಹೇಳ್ದ ಶ್ರೇಯು. 12:45 ಏನೋ ಆಗಿತ್ತು. ಹಶು ಅಂತ ಹೇಳ್ದ ಅವನು ಬೆಳಗ್ಗೆ ಲೇಟಾಗಿದ್ದು ತಿಂಡಿನ ಚೆನ್ನಾಗಿ ತಿಂದಿರಲಿಲ್ಲ, ಬರೀ ವಡೆ ಮಾತ್ರ ತಿಂದಿದ್ದ, ಇಡ್ಲಿನ ತಿನ್ನಲೇ ಇಲ್ಲ. ಹಾಗಾಗಿ ಹಶು ಅಂತ ಹೇಳ್ದ. ಆಮೇಲೆ ನೋಡಿ, ಇದು ಶ್ರೇಯುದು ಪ್ಯಾಕಿಂಗ್, ಲಾಸ್ಟ್ ಮೂಮೆಂಟ್ ಪ್ಯಾಕಿಂಗ್ ಶುರುವಾಗಿದೆ. ಇದನ್ನ ಇದಕ್ಕೆ ಹಾಕಲ್ಲ. ನೋಡು, ನಿಂದು ಇನ್ನೊಂದಿದೆಯಲ್ಲ, ಇದೊಂದಿಲ್ಲ, ಇಲ್ಲ ಐತಲ್ಲ. ಅದು ಐತಲ್ಲ. ಇದು ಬೇಡ ನನಗೆ. ನಿಂದಿದ್ದು ನೀ ತಗೊಂಡಿದ್ದು. ನಮ್ದು 10% ಪೇಪರ್ ಸಿಗಲ್ಲ, ಅದೇ ಹತ್ರ ಇಸ್ಕೊಂಡಿದ್ದೀವಲ್ಲ. ಇದ್ರೊಳಗೇನು ಹಾಕೋಣಲ್ಲ, ಅದ್ರೊಳಗೇನು ಹಾಕಲ್ವಾ? ಇವೆಲ್ಲ ಬ್ಯಾಡ್ ನನಗೆ. ಯಾಕೆ ಅದು ಬೈಡ್ಸ್ ಅವೆಲ್ಲ ಬೇಡವಾ? ಬೇಕಲ್ಲ ಇದಕ್ಕೆ. ಹಾಕಾಯ್ತು ನಾನೆಲ್ಲ ಅಲ್ಲಿ ಹಾಕಾಯ್ತು, ಉಳಿದಿರೋದ ಇದು. ಸಾಕ ಬಫ್ ಬೇಡವಾ? ಮಗ ಮ್ಯಾಥ್ಸು ಪ್ರಾಕ್ಟೀಸ್ ಮಾಡ್ಬೇಕು ಬಂಗಾರಿ. ನಮ್ಮ ಫ್ರೆಂಡ್ಸ್ ಏನು ಚಂದ ಬರೆದಿದ್ದಾನೆ ಶ್ರೇಯು. ತಗೋ ಇವೆಲ್ಲ ಇಟ್ಕೋ. ಇದು ಬೇಡ. ಏಕೆ? ಅದು 9th.
ಇದು ನಮ್ಮ ಜಾಲಿ ಮೆಂಬರ್ದೇ. ಇದೆಲ್ಲ ಪ್ಯಾಕಿಂಗ್ ಆಯಿತು. ಆನಂತರ ಚಿನ್ನಿ ಸ್ವಲ್ಪ ಮಾವಿನ ಹಣ್ಣಿನ ಸಾರು ಮಾಡಿಕೊಡು ಅಂತ ಹೇಳಿದ್ಲು. ಹಾಗಾಗಿ ಸ್ವಲ್ಪ ರಾತ್ರಿಯೇ ಮಾವಿನ ಹಣ್ಣಿನ ಸಾರು ಮಾಡಿಡೋಣ ಅಂತೇಳಿ ಮಾವಿನ ಹಣ್ಣಿನ ಸಾರನ್ನ ಮಾಡ್ತಾಯಿದ್ದೀನಿ. ನಂಗೆ ಯಾರೋ ಒಬ್ರು ಕಮೆಂಟಲ್ಲಿ ಕೇಳಿದ್ರು ಹೇಗೆ ಮಾಡೋದು ಅಂತ. ಜಸ್ಟ್ ಒಂದು ಒಗ್ಗರಣೆ ಹಾಕಿ ಅನಂತರ ಖಾರದ ಪುಡಿ, ಬೆಲ್ಲ, ಉಪ್ಪು ಹಾಕಿದ್ರೆ ಮಾವಿನ ಹಣ್ಣಿನ ಸಾರು ರೆಡಿ ಆಗುತ್ತೆ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾಳಿನ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.